ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಮೈಕ್ರೋ ಪವರ್ ಚಾನಲ್ನಿಂದ. ಇವತ್ತು ವಾಟರ್ ಲೆವೆಲ್ ಅಲಾರಾಮ್ ಹಾಗೂ ವಾಟರ್ ಲೆವೆಲ್ ಕಂಟ್ರೋಲರ್ ಬಗ್ಗೆ ತಿಳಿದುಕೊಳ್ಳೋಣ. ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದನ್ನು ಹೇಗೆ ಅಳವಡಿಸಬೇಕು ಅಂತ ನಾವು ತಿಳಿದುಕೊಳ್ಳೋಣ. ಇದು ಬಹಳ ಉಪಯೋಗಕಾರಿಯಾಗಿದೆ. ಇದರಿಂದ ನೀರು, ವಿದ್ಯುತ್, ಸಮಯ ಉಳಿಸ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನೋಟಿಫಿಕೇಷನ್ ಬೆಲ್ ಬಟನ್ ಒತ್ತಿ. ಇದರಿಂದ ಹೊಸ ವಿಡಿಯೋಗಳನ್ನ ನೀವು ಪಡಿಬಹುದು. ಹಾಗೂ ಹೊಸ ಸಲಹೆಗಾಗಿ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ವಾಟರ್ ಲೆವೆಲ್ ಅಲಾರಾಮ್ ಅಥವಾ ವಾಟರ್ ಲೆವೆಲ್ ಬಜರ್ ಅಂತ ಕರೀತಾರೆ. ನಿಮ್ಮ ಮನೆ ಮೇಲಿರುವ ಓವರ್ ಹೆಡ್ ಟ್ಯಾಂಕಿಗೆ ಇದನ್ನು ಅಳವಡಿಸ್ಕೊಳ್ಬೋದು. ಇದು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಮೇನ್ಸ್ ಇನ್ಪುಟ್ ಕೊಡೋದು, ಇದು ಸೆನ್ಸರ್ ವೈರ್ ಇರುತ್ತೆ. ಇದು ನೀರಲ್ಲಿ ಡಿಪ್ ಆದ ತಕ್ಷಣ, ನೀರು ಟಚ್ ಆದ ತಕ್ಷಣ ಇಮಿಡಿಯೇಟಾಗಿ ಅಲಾರಾಮ್ ಬರುತ್ತೆ. ಇವಾಗ ನೋಡಿ, ಮೇನ್ಸ್ ಹಾಕಿದ್ದೀವಿ. ಸೊ ಈ ರೀತಿ ಸೌಂಡ್ ಬರುತ್ತೆ. पानी की टंकी भर गई है, कृपया मोटर बंद कीजिए। अटेंशन प्लीज, वाटर टैंक इज फुल, प्लीज स्विच ऑफ द मोटर. ಈ ರೀತಿ ನಿಮಗೆ ಬಜರ್ ಸೌಂಡ್ ಬರುತ್ತೆ. ನೀವು ಮೋಟಾರ್ ಆಫ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಸಿಂಪಲ್. ಅದು ಆಟೋಮೆಟಿಕ್ ಆಫ್ ಮೋಟ್ರನ್ನ ನೀವು ಆಫ್ ಮಾಡಲ್ಲ, ನೀವೇ ಆಫ್ ಮಾಡ್ಕೋಬೇಕು. ಇದು ಬಂದು ವಾಟರ್ ಲೆವೆಲ್ ಆಟೋಮೆಟಿಕ್ ಕಂಟ್ರೋಲರ್. ನಿಮ್ಮ ಮನೆ ಮೇಲ್ಗಡೆ ಇರುವ ಓವರ್ ಹೆಡ್ ಟ್ಯಾಂಕನ್ನು ಖಾಲಿ ಆದಾಗ ಆಟೋಮೆಟಿಕ್ ನೀರು ಫಿಲ್ ಮಾಡುತ್ತೆ, ಮತ್ತು ಫುಲ್ ಆದಾಗ ಸ್ಟಾಪ್ ಮಾಡುತ್ತೆ. ಹಾಗೂ ಈ ಸಂಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಕೆಳಗಡೆ ನೆಲದ ಒಳಗಡೆ ಇರುವಂಥ ಟ್ಯಾಂಕ್ಗೂ ಕೂಡ ಇದು ಕನೆಕ್ಷನ್ ಇರುತ್ತೆ. ಅದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಆಟೋ ಆಫ್ ಹಾಗೂ ಮ್ಯಾನ್ಯುವಲ್ ಸ್ವಿಚ್ ಇದೆ. ಇಲ್ಲಿ ಸೇಫ್ಟಿ ಫ್ಯೂಸ್ ಇದೆ. ಅದಾದ ನಂತರ ಇಲ್ಲಿ ಓಪನ್ ಮಾಡಿದರೆ 4 ಪಾಯಿಂಟ್ಸ್ ಇದ್ದಾವೆ. ಇಲ್ಲಿ ಫೇಸ್ ಇನ್ಪುಟ್ ಹಾಗೂ ನ್ಯೂಟ್ರಲ್, ಫೇಸ್ ಔಟ್ಪುಟ್ಟು, ನ್ಯೂಟ್ರಲ್ ಔಟ್ಪುಟ್, ಈ ರೀತಿ ಕನೆಕ್ಷನ್ ಕೊಡೋದಿರುತ್ತೆ. ಅದು ಡೈಗ್ರಾಮಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಸೆನ್ಸಿಂಗ್ ವೈರ್ಸ್ ಇದಾವೆ. 2 ಸೆನ್ಸಿಂಗ್ ಬಂಡಲ್ಸ್ ಇದ್ದಾವೆ. ಇಲ್ಲಿ ಕಡಿಮೆ ವೈರ್ ಇದೆ. ಇದರಲ್ಲಿ ನೋಡಿ 4 ವೈರ್ ಇದೆ. ಇದು ಸಂಪ್ ಮ್ಯಾನೇಜ್ಮೆಂಟ್ಗೆ ಬರುತ್ತೆ. ಇಲ್ಲಿ ಟೋಟಲ್ 6 ವೈರ್ಸ್ ಇದೆ. ಇದು ಓವರ್ ಹೆಡ್ ಟ್ಯಾಂಕಿಗೆ ಹೋಗುತ್ತೆ. ಇಲ್ಲಿ ನಿಮಗೆ ವೋಲ್ಟೇಜ್ ಇಂಡಿಕೇಟರ್ ಇದೆ. ವೋಲ್ಟೇಜ್ ಏನಾದರೂ ಎಕ್ಸಸ್ ಹೈ ಮತ್ತು ಲೋ ಬಂದರೆ ಇಂಡಿಕೇಟ್ ಮಾಡುತ್ತೆ. ಅದಾದ ನಂತರ ಮ್ಯಾನ್ಯುವಲ್ ಹಾಗೂ ಆಟೋ, ನೀವು ಇಲ್ಲಿ ಕೂಡ ಇದರ್ ಟಚಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಪ್ರಾಕ್ಟಿಕಲಿ ನೋಡೋದಾದರೆ ವಾಟರ್ ಲೆವೆಲ್ ಕಂಟ್ರೋಲರ್ನ ನಾವು ಈ ರೀತಿ ಸ್ಟಾರ್ಟರ್ ಪಕ್ಕದಲ್ಲಿ ಕೂಡಿಸ್ಬೇಕಾಗುತ್ತೆ. ಅದ್ರದ್ದು ಇನ್ಪುಟ್ ಔಟ್ಪುಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಓವರ್ ಹೆಡ್ ಟ್ಯಾಂಕಿಗೆ ಹೋಗುವಂಥ ವೈರ್ಗಳನ್ನ ನಾವು ಈ ರೀತಿ ಕೊಟ್ಟಿದ್ದೀವಿ. ಇದು ಸಂಪ್ ಮ್ಯಾನೇಜ್ಮೆಂಟ್ಗೆ. ಸೊ ಬೋರ್ ಇರೋದ್ರಿಂದ ಇಲ್ಲಿ ನಾವು ವೈರ್ ಶಾರ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಈ ಓವರ್ ಹೆಡ್ ಟ್ಯಾಂಕ್ ಮೇಲ್ಗಡೆ ಇರುವಂಥ ಟ್ಯಾಂಕಿಗೆ ನಾವು ಸೆನ್ಸಿಂಗ್ ವೈರ್ಗಳನ್ನ ಈ ರೀತಿ ತಂದು ಕನೆಕ್ಟ್ ಮಾಡಿದ್ದೀವಿ. ಈ ರೀತಿ. ನೆಕ್ಸ್ಟ್ ಮೆಟಲ್ ಬಾಲ್ಸನ್ನ ನಾವು ನೀರಲ್ಲಿ ಅಳವಡಿಸಿರ್ತೀವಿ. ಅದು ನೀರು ಟಚ್ ಆದ ತಕ್ಷಣ ಸೆನ್ಸ್ ಆಗುತ್ತೆ. ಈ ರೀತಿ ಯಾವ್ಯಾವ ಲೆವೆಲಲ್ಲಿ ಕೂಡಿಸ್ಬೇಕು ನಾನು ಡೈಗ್ರಾಮಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ರೀತಿ ಕೂಡಿಸಿದ್ದೀವಿ. ಇಲ್ಲಿ ಡೈಗ್ರಾಮ್ ಪ್ರಕಾರ ನೋಡೋದಾದರೆ ಮನೆ ಇರುತ್ತೆ. ಮನೆ ಮೇಲ್ಗಡೆ ಟ್ಯಾಂಕು ಹಾಗೂ ಕೆಳಗಡೆ ಇರೋ ಟ್ಯಾಂಕು ಹಾಗೂ ಮೋಟಾರು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇದು ಮೇಲ್ಗಡೆ ಇರುವಂಥ ಓವರ್ ಹೆಡ್ ಟ್ಯಾಂಕು. ಇದು ಪೈಪ್ಲೈನ್ ಈ ರೀತಿ ಇರುತ್ತೆ. ಇದು ಸಂಪು, ನೆಲದಲ್ಲಿ ಇರುವಂಥ ಟ್ಯಾಂಕು. ಇಲ್ಲಿಂದ ನಾವು ನೀರು ಲಿಫ್ಟ್ ಮಾಡ್ತೀವಿ ಮೋಟ್ರ್ ಮುಖಾಂತರ ಲಿಫ್ಟ್ ಮಾಡಿ ಈ ರೀತಿ ನಾವು ಟ್ಯಾಂಕನ್ನು ತುಂಬಿಸ್ತೀವಿ. ಇಲ್ಲಿ ಲೈನ್ ನ್ಯೂಟ್ರಲ್ ಇದಕ್ಕೆ ವೈರ್ ಕೊಟ್ಟಿರ್ತೀವಿ.
ಇದು ಕಂಪ್ಲೀಟ್ ವ್ಯವಸ್ಥೆ ಈ ರೀತಿ ಇರುತ್ತೆ. ವಾಟರ್ ಲೆವೆಲ್ ಕಂಟ್ರೋಲ್ನ ಎಲ್ಲಿ ಅಳವಡಿಸ್ಬೇಕಂತ ಈ ಡಯಾಗ್ರಾಮಲ್ಲಿ ನಾನು ತಿಳಿಸ್ತೀನಿ. ಈ ಡಯಾಗ್ರಾಮ್ ನೋಡಿ. ಈ ಡಯಾಗ್ರಾಮಲ್ಲಿ ಮೇಲ್ಗಡೆ ಒಂದು ಟ್ಯಾಂಕ್ ಇದೆ, ಕೆಳಗಡೆ ಒಂದು ಸಂಪ್ ಟ್ಯಾಂಕ್ ಇದೆ. ವಾಟರ್ ಲೆವೆಲ್ ಕಂಟ್ರೋಲ್ನ ಎಲ್ಲಿ ಅಳವಡಿಸ್ಬೇಕಂತ ಇದು ವಾಟರ್ ಲೆವೆಲ್ ಕಂಟ್ರೋಲರ್. ಇದರಲ್ಲಿ 2 ಬಂಡಲ್ ವೈರ್ ಇದ್ದಾವೆ. ಜಾಸ್ತಿ ಇರೋ ವೈರು ಓವರ್ ಹೆಡ್ ಟ್ಯಾಂಕಿಗೆ ಕನೆಕ್ಟ್ ಆಗಿರುತ್ತೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದ್ದಾವೆ. ಇಲ್ಲಿ 4 ವೈರ್ ಇದೆ. ಇದು ಸಂಪ್ ಮ್ಯಾನೇಜ್ಮೆಂಟಿಗೆ. ಇವು ಯಾವ್ಯಾವ ಕಲರ್ ಎಲ್ಲಿ ನೀವು ಕನೆಕ್ಟ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಇದು ವಾಟರ್ ಲೆವೆಲ್ ಕಂಟ್ರೋಲರ್. ದಪ್ಪ ಬಂಡಲ್ ಇರೋ ವೈರು ಇದು ಮೇಲ್ಗಡೆ ಹೋಗಿದೆ ಓವರ್ ಹೆಡ್ ಟ್ಯಾಂಕಿಗೆ. ಇದು ಸ್ವಲ್ಪ 4 ವೈರ್ ಇರೋ ಬಂಡಲ್ ವೈರು ಇಲ್ಲಿ ಸಂಪ್ ಮ್ಯಾನೇಜ್ಮೆಂಟಿಗೆ ಬಂದಿದೆ. ಡಿಫ್ರೆಂಟ್ ಲೆವೆಲಲ್ಲೆಲ್ಲ ಸೆಟ್ ಮಾಡಬೇಕಾಗುತ್ತೆ. ಈ ಚಿಕ್ಕ ಬಂಡಲ್ ಬಂದು ಇಲ್ಲಿ ನೋಡಿ, ಲೈನ್ ಇನ್ಪುಟ್ಟು ಹಾಗೂ ಔಟ್ಪುಟ್ಟು ವೈರ್ ಮೋಟರ್ಗೆ ಕನೆಕ್ಟ್ ಆಗಿರುತ್ತೆ. ಇದು ಆನ್ ಆ್ಯಂಡ್ ಆಫ್ ಮಾಡುತ್ತೆ ಮೋಟರ್ನ. ಇದು ವೈರ್ ಬಂಡಲ್ಲು ಡಿಫ್ರೆಂಟ್ ಲೆವೆಲಲ್ಲಿ ನಾವು ಸೆಟ್ ಮಾಡಿಕೊಂಡ್ರೆ ನಾವು ಕಂಪ್ಲೀಟ್ ಟ್ಯಾಂಕ್ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 100%, 75%, 50%, 25% ರೆಫರೆನ್ಸ್ ಅಂತ ಹೇಳ್ತೀವಿ. ಅಲ್ಲಿ ಡಿಫ್ರೆಂಟ್ ಕಲರ್ ನಾವು ಅಡಾಪ್ಟ್ ಮಾಡಬೇಕಾಗುತ್ತೆ. ಗ್ರೀನ್, ಬ್ಲೂ, ಬ್ಲ್ಯಾಕ್, ಯೆಲ್ಲೋ, ರೆಡ್ ಈ ರೀತಿ ಅರೇಂಜ್ಮೆಂಟ್ ಮಾಡಿರ್ತೀವಿ ಓವರ್ ಹೆಡ್ ಟ್ಯಾಂಕಿಗೆ ಹೋಗುವಂಥದ್ದು. ಇಲ್ಲಿ ಸಂಪಿಗೆ ಮ್ಯಾನೇಜ್ಮೆಂಟಿಗೆ ರೆಡ್, ಯೆಲ್ಲೋ, ಬ್ಲ್ಯಾಕ್, ಗ್ರೀನ್ ಈ ರೀತಿ ಅರೇಂಜ್ಮೆಂಟ್ ಮಾಡಿರ್ತೀವಿ. ಇಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ 50% ಬಂದ ತಕ್ಷಣ ಮೋಟಾರ್ ಆನ್ ಮಾಡೋ ಸಿಸ್ಟಮು ಇದರಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಮೋಟಾರ್ ಆನ್ ಆದ ತಕ್ಷಣ ಇದು ಇಲ್ಲಿ ಲೈಟ್ ಗ್ಲೋ ಆಗುತ್ತೆ. ಲೈಟ್ ಗ್ಲೋ ಆಗಿ ನಿಮಗೆ ಶೋ ಆಗುತ್ತೆ ಮೋಟಾರ್ ಆನ್ ಆಗಿರೋದು ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬಿಲೋ 50%ಗಿಂತ ಅಥವಾ 25%ಗಿಂತ ಕಡಿಮೆ ಏನಾದರೂ ನೀರು ಹೋದರೆ ಮೋಟಾರ್ ಆನ್ ಆಗದೆ ಇರೋ ಥರ ಪ್ರೊಟೆಕ್ಷನ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ, ಈ ಮಷಿನ್ ನಿಮಗೆ ಮೈಕ್ರೋ ಪವರ್ ಸಿಸ್ಟಮ್ ಅಂತ. ಈ ಮಷಿನ್ ನಿಮಗೆ ಬೇಕಾದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ತಿಳಿಸಿ. ಮಾಹಿತಿಗಾಗಿ ಕೂಡ ನಂಬರಿಂದ ತಿಳ್ಕೊಳ್ಳಿ.